ಅಂದು ನೀನೊಬ್ಬಳು ವ್ಯಭಿಚಾರಿ ವ್ಯಭಿಚಾರಿ. ತಡ ಆಯ್ತಲ್ಲ. ತಡ ಆದರೂ ತೊಂದರೆ ಆಗಬಾರ್ದಲ್ಲ. ಏನು ತೊಂದರೆ? ಮತ್ತೇನಲ್ಲ, ನೀನೇನೋ ಓಡುತ್ತೀಯ, ನನ್ನಿಂದ ಓಡುವುದಲ್ಲ, ನಡಿಲಿಕ್ಕೂ ಆಗುದಿಲ್ಲ. ಬೇಗ ಬೇಗ ನಡ್ಕೊಂಡು ಬನ್ನಿ ಅಂತ. ನನಗೂ ಬೇಗ ಬೇಗ ಹೋಗಬೇಕು. ನನಗೆ ಅಂದ್ರೆ ನನ್ನ ಮನಸ್ಸು ನೀನೇ ಮುಂದೆ ಹೋಗು, ನೀನೇ ಮುಂದೆ ಹೋಗು ಅಂತ ಹೇಳ್ತಾ ಉಂಟು. ಕೈಕಾಲು ಮುಂದೆ ಹೋಗಬೇಡ, ಆಗುದಿಲ್ಲ ಅಂತ ಗಡಗಡ ನೋಡುತ್ತಾ ಉಂಟು. ನಿನಗೇನೆ ಪ್ರಾಯ ಉಂಟಲ್ಲ, ನಿನ್ನ ಪ್ರಾಯದಲ್ಲಿ ನಾನು ಇದೆಲ್ಲ ಓಡಿದವನೇ, ಈಗ ಕೂಡುವುದಿಲ್ಲ. ಆದರೆ ಏನು ಮಾಡುವ, ಸುಖವಾಗಿ ಬೆಳ್ಕೊಂಡಿದ್ದಿ, ನಿನಗೆ ಪ್ರಾಯ ಉಂಟು, ನನಗೆ ಪ್ರಾಯ ಹೋಯ್ತಲ್ಲೋ. ಪ್ರಾಯ ಹೋಯ್ತು ಅನ್ಲಿಕ್ಕೆ ನಿಮಗೆ ಎಷ್ಟು ವರ್ಷ ಆಯ್ತು ಅಂತ ಬೇಡವಾ? ಒಂದು ಅಂದಾಜು ಮಾಡಿ ಹೇಳು ನೋಡು. ಅಂದಾಜು ನನಗೆ ಗೊತ್ತಿಲ್ಲ. ಗೊತ್ತಿಲ್ವಾ? ತಡೆಗೆ ಬಂದು ಅದು ಸಂವತ್ಸರ ಇದಾಯ್ತು, ಅದಾಯ್ತು. ಈ ಕ್ಷಣಕ್ಕೆ ಎಷ್ಟು ಗೊತ್ತಲ್ಲ. ಇನ್ನು 20 ಕಡಿಮೆ ಉಂಟು. 20 ಕಡಿಮೆ? ಹೌದು. ಯಾವುದಕ್ಕೆ 20 ಕಡಿಮೆ? 100ಕ್ಕೆ 20 ಕಡಿಮೆ ಅಂದೆ. 80 ವರ್ಷ ಅಷ್ಟೇ ಅಲ್ವಾ? 80 ಆಯ್ತು, 80 ಅಲ್ಲ. ಅದೇನೋ ಹೆಚ್ಚು ವರ್ಷ ಆದಾಗಲ್ಲ. ಬನ್ನಿ ಬೇಗ. ಅಲ್ಲ, 150 ಆದವನಿಗೆ 80 ಹೆಚ್ಚಲ್ಲ. ಈಗ ನಿನಗೆ ಎಷ್ಟು? 150. ಮತ್ತೆ ನನಗೆ ಈಗ 80 ಒಳ್ಳಿತು ನೋಡು. ಇದು ತಲೆ ಶಿರ ಕೊಂಪು, ಶಿರ ತುಂಬಿಸ್ತಾ ಉಂಟು ಒಂದೇ. ಅದಕ್ಕಂತದ್ದಲ್ಲ. ಹೊಲಸು ಹೊಲಸು. ಈಗ ಹಣೆ ಬರವೇ ಬ್ರಾಹ್ಮಣರೇ, ಏನಾಯ್ತು ನಿಮಗೆ? ನಮ್ಮ ಗ್ರಹಚಾರವೇ ಸರಿ ಇಲ್ಲ. ಏನಾಯ್ತು ಅಂತಂದ್ರೆ ಹೇಳ್ತೀರಾ? ನಿನಗೆ ಪುರುಷೋತ್ತಿಲ್ಲ ಅಂತ ಇದಕ್ಕೂ ಪುರುಷೋತ್ತಿಲ್ಲ, ನನಗೆ ಉಪದ್ರ ಕೊಡುವುದು. ಏನಾಯ್ತು ನಿಮಗೀಗ? ಇದು ಉಬ್ಬಸುವ ಅಂತ ಕರೀತಾರೆ. ಉಬ್ಬಸುವ? ಹೌದು ಹೌದು. ಇದು ನಮ್ಮ ಭಾಷೆಯಲ್ಲಿ ಹೇಳುತ್ತಿದ್ರೆ ದಮ್ಮು ಅಂತ ನಾವು ಏನು ಮಾಡುವ. ಪ್ರಾಯ ಇರುವಾಗ 4 ಜನ ನನ್ನ ಎದುರಿಗೆ ಬಂದು ಹೇಳಿದ್ರು, ಏ ಬಟ ದಮ್ಮಿದ್ರು ಮಾತಾಡ, ಏ ಬಟ ದಮ್ಮಿದ್ರು ಮಾತಾಡ. ನಿಮಗೂ ಹೋಗಿ
ಹೇಳಿದ್ರ? ನನಗೆ ಅಂದ್ರೆ ಏನು, ಯಾರು ಎಷ್ಟೊತ್ತಿಗೆ ಏನು ಯಾರು ಹೇಳ್ತಾರೆ ಹೇಳಿಕ್ ಬರುವುದಿಲ್ಲ. ಈಗ ಅದೇ 4 ಜನ ನನ್ನ ಎದುರಿಗೆ ಬಂದ್ರೆ ಏನ್ ಹೇಳ್ತಾರೆ ಗೊತ್ತಾ? ಏನ್ ಹೇಳ್ತಾರೆ? ಭಟ್ರೆ ದಮ್ಮುಂಟು ಮಾತಾಡಬೇಡಿ, ಓಯ್ ಭಟ್ರೆ ನಿಮ್ದು ದಮ್ಮುಂಟು ಮಾತಾಡಬೇಡಿ ಹಾಗೆ ಹೇಳ್ತಾರ ಅಂತ ನನ್ನನ್ನು ಸಮಾಧಾನ ಪಡಿಸ್ತಾರೆ. ಓಹೋ, ಹಾಗಂತ ಇದು ಯಾವಾಗಲೂ ಬರುವುದಾರೆ, ಮತ್ತೆ ವರ್ಷದಲ್ಲಿ 2 ಬಾರಿ ಬರುವುದು. 2 ಬಾರಿ? ಅಯ್ಯೋ, ನನ್ನ ಗ್ರಹಚಾರಕ್ಕೆ ಇವತ್ತೇ ಬರ್ಬೇಕಾ? ಆದ್ರೂ ಒಂದು ಉಪಕಾರ ಮಾಡ್ತದೆ. ಏನು? 1 ಬಾರಿ ಬಂದಿದ್ದು 6 ತಿಂಗಳ ಇರ್ತದೆ ಅಷ್ಟೇ. ಮತ್ತೆ ಇನ್ನೊಂದು ಬಾರಿ ಬಂದದ್ದು ಮತ್ತೊಂದು 6 ತಿಂಗಳ ಇರುತ್ತೆ. ಅಂದ್ರೆ ವರ್ಷ ಪೂರ್ತಿ ಇರುವುದು ಅಂತ ಆಯ್ತು. ಹಾಗೆ ಬ್ರಾಹ್ಮಣರೇ, ವೈದ್ಯರು ತೋರಿಸಿದ್ನ, ಹಾ ವೈದ್ಯರಲ್ಲಿ ಕೇಳಿದೆ, ಹಾ ನೋಡಿ ಹೀಗಾಗೋಯ್ತು, 8 ವರ್ಷದಿಂದ ಅನುಭವಿಸ್ತಾ ಇದ್ದೇನೆ, ಈಗ ದೇಹದಲ್ಲಿ ಕೊಸು ಇಲ್ಲ, ಆದಷ್ಟು ಬೇಗ ಗುಣಪಡಿಸಿ ಅಂದೆ. ಆಗ ಅವರು ಬಹಳಷ್ಟು ದಿನ ಮದ್ದು ಕೊಟ್ಟರು. ಆಮೇಲೆ ಕಡಿಮೆ ಆಗ್ತದೆ ಅಂತ ನಾನು ನಿರೀಕ್ಷೆ ಮಾಡಿದೆ. ನನಗೂ ಕಡಿಮೆ ಆಗದಿದ್ದಲ್ಲ, ಅವ್ರಿಗೆ ಕಡಿಮೆ ಆದದ್ದು ಬರ್ತಿ ಆಯ್ತು. ಏನದು? ಅವ್ರಿಗೆ ಮನೆ ಮೇಲೆ ಮನೆ ಮಾಡ್ಲಿಕ್ಕೆ ದ್ರವ್ಯ ಕಡಿಮೆ ಇತ್ತು, ನಂದೆಲ್ಲ ನೀವು ವೈದ್ಯರ ಹತ್ರ ಹೋಗುವುದೇ ಬೇಡವಾಗಿತ್ತು, ಮನೆ ಮದ್ದು ಮಾಡ್ಬೇಕಿತ್ತು ನೀವು. ಮನೆ ಮದ್ದು ಮನೆ ತಾಗುದಿಲ್ಲ. ಆಗುದಿಲ್ವಾ? ಈಗ ಆಮೇಲೆ ವೈದ್ಯರು ಕರೆದು ಹೇಳಿದ್ರು, ಸ್ವಾಮಿ ನೀವು ತಲೆ ಬಿಸಿ ಮಾಡ್ಕೊಳ್ಬೇಡಿ, ಇದು ಬಾರಿ ಒಳ್ಳೆಯದು, ಕಳ್ಕೊಳ್ಬೇಡಿ, ಇದು ನಿಮ್ ಪಿತ್ರಾರ್ಜಿತ ಅಂದ್ರು. ಯಾವುದು ಈ ರೋಗ? ಈ ರೋಗ ಏನು ಸಾಯಿವ. ಹಾಗಾಗಿ ಒಂದು ಕೆಲಸ ಮಾಡು, ಏನು? ನಿನಗೆ ಹೋಗಲೇಬೇಕೇನೆ. ಹೋಗಲೇಬೇಕು. ಏನು ಮಾಡಿ ಸಾಯುವುದು, ನೀನು ಒಬ್ಬನೇ ನಿಧಾನವಾಗಿ ಹೋಗು, ನನ್ನಿಂದ ಏನು ಮಾಡ್ಲಿಕ್ಕೆ ಕೂಡುದಿಲ್ಲ. ನೀವು ಇದೆಲ್ಲ ಹೇಳ್ಬೇಡಿ. ಭೀಷ್ಮನಿಗೆ ಮಾತು ಕೊಟ್ಟಿದ್ದೀರಾ ಇಲ್ವಾ? ಅಂಬೆಯನ್ನ ಸೌಭನಗರಿಗೆ ಮುಗಿಸ್ತೇನೆ ಅಂತ. ಹಾಗಾದ್ರೆ ಮತ್ತೆ ತಡ ಮಾಡುವುದು? ಬನ್ನಿ ಈಗ. ಭೀಷ್ಮನಲ್ಲಿ ನಾನು ಏನು ಮಾಡುವ, ಮಾತು ಕೊಡುವಾಗ ಭೀಷ್ಮನ ಆ ಮಾತನ್ನು ನಾನು ಆಜ್ಞೆ ಅಂತಲೇ ಸ್ವೀಕರಿಸಿದ. ಮಾತು ಕೊಟ್ಟ ಮೇಲೆ ನೀವು ಅದನ್ನು ಪೂರೈಸಬೇಕಲ್ಲವೇ? ಅಲ್ಲ, ಮಾತು ಕೊಟ್ಟಿದ್ದು ಹೌದು. ಒಂದು ಕೆಲಸ ಮಾಡು, ನಿನಗೊಟ್ಟು ಹೋಗಲೇಬೇಕಾ? ಹೋಗ್ಲೇಬೇಕು. ಹೋಗುವ ಮನಸ್ಸು ಉಂಟು? ಬಂದದ್ದಲ್ವಾ? ನಿನಗೆ ಮನಸ್ಸು ಉಂಟು ಅಂತಾದ್ರೆ ನನ್ನ ಕೈ ಹಿಡಿ. ನಿಮಗೆ ಹೇಳ್ತಾ ಇರೋದು, ಅಲ್ಲಿ ಯಾರು ನೋಡುದು ನೀವು? ಇಲ್ಲಿ ನೋಡಿ, ನಿಮಗೆ ಹೇಳ್ತಾ ಇರೋದು. ಏನ ನೀವು ಕೈ ಹಿಡಿಬೇಕಾ? ನಾಚಿಕೆ ಆಗೋದಿಲ್ವಾ ನಿಮಗೆ? ಈಗಷ್ಟೇ ಹೇಳಿದ್ರೆ 80 ವರ್ಷ ಆಯ್ತು ಅಂತ. 80 ವರ್ಷ ಆದ್ರೂ ನಿಮ್ಮ ಚಪ್ಪಲ ಎನ್ನುವುದು ಹೋಗ್ಲಿಲ್ಲ ಅಲ್ವಾ? ನರ ಮುಪ್ಪಾದರೂ ಹುಳಿ ಮುಪ್ಪೆ ಎನ್ನುವ ಹಾಗೆ ಇಷ್ಟು ವಯಸ್ಸಾಯ್ತು, ಮುದಿ ಬ್ರಾಹ್ಮಣ ನನ್ನ ಕೈ ಹಿಡಿಯುವಂತೆ ಚಪ್ಪಲವನ್ನು ಇಲ್ಲಿದ್ದೇನೆ. ಯಾವಾಗ ಈ ಕಡೆ ಬಂದೆ? ಆಗಲೇ ಬಂದೆ. ನಾನು ಆರಂಭ ಮಾಡುವಾಗ ಈ ಕಡೆ ಇದ್ದವಳು ಈ ಕಡೆ ಬಂದಿದ್ದೆ ಗೊತ್ತಾಗಲಿ. ಪರಮ ಪತಿವ್ರತೆಯಲ್ಲಿ ಇಂಥದ್ದೆಲ್ಲ ಪರಮ ಪತಿವ್ರತೆ ಅಂತ ಕೈ ಹಿಡಿಯುವುದು, ನಾನು ನಿಮ್ಮ ಕೈ ಹಿಡಿಯುವುದಲ್ಲ. ಅಲ್ಲ, ಒಟ್ಟಲ್ಲ ನೀನು ಸಾಲನ್ನು ಕೈ ಹಿಡಿಯುವವಳೇ ಹೌದು ಅಂತ. ಅಪ್ಪ ನಿರ್ಣಯ ಮಾಡಿದ ಸಂಯಮರವನ್ನು ಧಿಕ್ಕರಿಸಿ ಸಂಯಮರದ ಮೊದಲನೇ ದಿನ ಸಾಲನಿಗೆ ಮಾತು ಕೊಟ್ಟದ್ದು ನಿನ್ನ ವಿಚಾರ ಬಿಡು. ಅದಕ್ಕಾಗಿ ಅವರು ಹತ್ತಿರವೇ ಹೋಗ್ತಾ ಇರೋದು ಈಗ. ಹೌದಾ? ಮೊದಲೇ ನೀನು ಸಾಲವನಿಗೆ ಮಾತು ಕೊಟ್ಟವಳು ಮದುವೆ ಮಂಟಪದಲ್ಲಿ ಭೀಷ್ಮನ ಮಾತು ಕೇಳಿ ರಥ ಏರಿ ಹೊತ್ತಿನಿಗೆ ಬಂದಿಸುಲ್ಲ. ನೀವು ಇದೆಲ್ಲ ಹೇಳುವುದು ಬೇಡ. ಇಷ್ಟು ವಯಸ್ಸಾದ ನಿಮಗೆ ಭೀಷ್ಮನ ಮಾತನ್ನ ಧಿಕ್ಕರಿಸಲಿಕ್ಕಾಗ್ಲಿಲ್ಲ ಅಲ್ಲ? ನನ್ನ ಅಪ್ಪನೇ ಭೀಷ್ಮನ ಮಾತನ್ನ ಧಿಕ್ಕರಿಸದೇ ಇರುವಾಗ ನಾನು ಹೇಗೆ ಧಿಕ್ಕರಿಸಲಿಕ್ಕೆ ಆಗ್ತದೆ? ಅಲ್ಲ, ಈಗ ನೀನು ಭೀಷ್ಮನ ಮಾತು ಧಿಕ್ಕರಿಸಿ
ಧಿಕ್ಕರಿಸುವುದಿಲ್ಲ. ನನ್ನ ಮಾತು ಧಿಕ್ಕರಿಸುವಾಗ ನಿನಗೆಂತದ್ದು ಚಪಲವ? ಮತ್ತೆ ಚಪಲ ಅಲ್ಲದೆ ಮತ್ತೇನೆ? ಏನೋ ಪಾಪ ಹೆಣ್ಣು ಮಗಳು ಹೋಗ್ಬೇಕೆಂಬ ಆಸೆ ಉಂಟು, ಕೈ ಹಿಡಿದು ನಡೆಸ್ತೇವೆ, ಮಗಳಿಗೆ ಸಮಾನ ಅಂತ ನಾನು ಹೇಳಿದ್ರೆ ನನಗೆ ಚಪಲ. ನಿನಗೆ ಅವನಿಗೆ ಮಾತು ಕೊಡ್ಲಿಕ್ಕಾಗ್ತದೆ, ಇವನ ಜೊತೆ ಬರ್ಲಿಕ್ಕ. ನೋಡು, ನಾನು ಭೀಷ್ಮನಿಗೆ ಮಾತು ಕೊಟ್ಟಿದ್ದು ಅಲ್ಲ, ಅವನು ನನ್ನಲ್ಲಿ ಹೇಳಿದ್ದು, ನಾನು ಕೊಟ್ಟಿದ್ದಲ್ಲ, ಅವನು ನನ್ನಲ್ಲಿ ಹೇಳಿದ್ದು ಒಪ್ಪಿದ್ದೀರಿ ನೀವು. ಆದ್ರೆ ಒಂದು ಏನು? ಭೀಷ್ಮ ಇಂಥಷ್ಟು ದಿನಕ್ಕೆ ನೀವು ಮುಟ್ಟಿಸಿ ಅಂತ ನನ್ನಲ್ಲಿ ಅಂದ್ರೆ ಸ್ವಾಮಿ ಇವಳಿಗೆ ಸಾಲುವನ ಮೇಲೆ ಮನಸ್ಸು ಉಂಟಂತ, ನೀವು ಸಾಲುವನಗರಿಗೆ ಮುಟ್ಟಿಸಿ ಬನ್ನಿ. ಇಂಥ ಮಿತಿ ದಿನ ಇಂಥ ಗಳಿಗೆಗೆ ನೀವು ಅಲ್ಲಿ ತಗೊಂಡು ಮುಟ್ಟಿಸಬೇಕು ಅಂತ ಹೇಳು. ನಾನು ಮುಟ್ಟಿಸ್ತೇನೆ ಅಂತ ಹೇಳಿ ಆದಷ್ಟು ಬೇಗ ಮುಟ್ಟಿಸಿದ್ರೆ ನಿಮಗೆ ಒಳ್ಳೇದು. ಈಗಲೇ ನೋಡಿ 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 ಹೇಳಿದ್ನ ಹೀಗೆ 4 ಕೆಮ್ಮು ಹೆಚ್ಚು ಬಂದ್ರೆ ಹೆಚ್ಚೊತ್ತು ಇದು ಹಾಳಾದ ಉಪದ್ರ ನೋಡಿ. ಇದು ಸ್ವಲ್ಪ ಕಡಿಮೆ ಆದ್ಮೇಲೆ 1 ವಾರ ಪುರುಷೊತ್ತು ಮಾಡ್ಕೊಂಡು ಬರುವುದಿಲ್ಲ ಅಂತ ನಾನು ಹೇಳುದಿಲ್ಲ. ಭೀಷ್ಮನಿಗೆ ಮಾತು ಕೊಟ್ಟು ಬಿಟ್ಟಿದ್ದೇನೆ, ಮುಟ್ಟಿಸ್ತೇನೆ. ಈ ಸಂವತ್ಸರ ಅಲ್ದೋದು ಇನ್ನೊಂದು ಸಂವತ್ಸರ ಮುಟ್ಟಿಸ್ತೇನೆ. ಅದಲ್ಲ ಯಪ್ಪ, ಬಡವರಾಗಿ ಹುಟ್ಟಬಾರ್ದು. ನೀನು ಹೆಣ್ಣು ಮಗಳಾಗಿ ಹೇಳ್ತೇನೆ, ಹೇಳುವುದಲ್ಲ, ಬಡವರಾಗಿ ಹುಟ್ಟಲೇಬಾರ್ದು ಮನುಷ್ಯರು. ಅದರಲ್ಲೂ ಅವ್ರಿಗೆ ಹಾಳು ಬಿದ್ದು ರೋಗ ಬರಬಾರ್ದು. ಹೊರಡದೆ ಹೋದ್ರೆ ನಿಮ್ಗೆ ಈಗಲೇ ವಯಸ್ಸಾಗಿದೆ, ಇನ್ನು ಎಷ್ಟು ಆಯುಷ್ಯ ಉಂಟು ಅಂತ ಯಾರಿಗೂ ಗೊತ್ತಿಲ್ಲ. ಬೇಡ ನೋಡಿ, ಕೊಟ್ಟು ಮಾತೊಂದು ನೀವು ನೆರವೇರಿಸಿದೆ ಹಾಗೆ ಮತ್ತೆ ಕಷ್ಟ ಆಗ್ತದೆ. ಕೊಟ್ಟ ಮಾತು 3 ವರ್ಷ ಆದ್ರೂ ಮರಿಮವ ಅಲ್ಲ, ಇದು ಸ್ವಲ್ಪ ಕಡಿಮೆ ಆಗಲಿ. 3 ವರ್ಷದವರೆಗೆ ಇದ್ರಡ್ಡಿಲ್ಲ. 3 ವರ್ಷ ನನಗೊಂದು ಆಯುಷ್ಯ ನನಗೆ ಗಟ್ಟಿ ಉಂಟು, ವಿಶ್ವಾಸ ಉಂಟು. ಮೊನ್ನೆ ಜಾತಕ ನಾನೇ ನೋಡುವವನು ಎಲ್ಲ ಗ್ರಾಸ ಬರ್ತೀರಾ ಇಲ್ವಾ? ಬರ್ಲಿಕ್ಕೆ ನನ್ನ ಸ್ವಲ್ಪ ಕಡಿಮೆ ಆಗಲಿ ಬರ್ತೇನೆ. ಇದು ಧರಣಿ ದುರನಿಂದನಲ್ಲಿ ಕಂಬೆಯೋ, ಧರಣಿ ದುರನಿಂದನಲ್ಲಿ ಕಂಬೆಯೋ, ಬರಿದೆ ಹೊತ್ತನು ಕಳೆಯಬೇಡ, ಬರಿದೆ ಹೊತ್ತನು ಕಳೆಯಬೇಡ, ಬರಿದ ಗೌರವ ಕೊಡುವೆ ಸಾಲ್ವನ ಬಳಿಗೆ ತೆರಳಿದರೆ. ಹೋಗ್ಬೇಕು ಮನ್ಸಿದ್ರೆ ನೀವು ಹೋಗು, ನಾನು ಬರೋದಿದ್ರೆ ಇನ್ನೊಂದು ವಾರ ತಡ. ಬ್ರಾಹ್ಮಣರೇ, ನೀವು ಹೇಳಿದ್ರಲ್ಲ ನಿಮಗೆ ಬಹಳ ಬಡತನ ಎನ್ನುವ ಹಾಗೆ. ಹೌದು, ಏನಾಗ್ಲಿ ಬಡತನ ಇದ್ರಿ ಅಂತ ನಾನು ಅನುಭವಿಸುವ. ನಿಮಗೆ ಮದುವೆ ಆಗಿದೆಯಾ? ನಿನ್ನ ಆಲೋಚನೆ ಏನು, ಬಡವರಿಗೆ ಯಾರು ಹೆಣ್ಣೆ ಕೊಡುವುದಿಲ್ಲ ಅಂತಲ್ಲ? ಸಹಜವಾಗಿ ಕೇಳಿದ್ದು. ನಾನು ನಿನ್ಕಿಂತ ಸಣ್ಣ ಪ್ರಾಯದಲ್ಲೇ ಮದುವೆ ಆದವನು. ಹೌದಾ? ಅದೇ ಮಕ್ಕಳಾಗಿದ್ದಾರಾ? ಅಂದ್ರೆ ನಾನು ಒಟ್ಟ ಆರೋಗ್ಯ ಕೆಟ್ಟಿದ್ದೆ ಅಂತ ನಿನ್ನ ಆಗಿದ್ದಾರೆ. 5 ಜನ ಹೆಣ್ಣು ಮಕ್ಕಳು, ಅವಳಲ್ಲಿ ಕಿರಿಯವಳು ಎನ್ನುವವಳು ನೀಗಿಂತ ಸ್ವಲ್ಪ ಹಿರಿಯವಳೆ. ಈಗ 6ನೇದಾದ್ರೂ ಗಂಡ ಆಗ್ತದಮ್ಮ, ನಿರೀಕ್ಷೆಯಲ್ಲಿದ್ದೇನೆ. ಇನ್ನೂ ನಿರೀಕ್ಷೆ ಇಟ್ಕೊಂಡಿದ್ದೀರಿ ಅಂತ ಆಯ್ತು. ಅದೆಲ್ಲ ಬೇಡ, ಏನು ಕೊಡೋ ದೇವ್ರಿಗೆ ಬಡ್ತಾನಲ್ಲ, ಅವ ಎಷ್ಟೊತ್ತಿಗೆ ಯಾರಿಗೆ ಬೇಕಾದ್ರೂ ಕೊಡ್ತಾನೆ. ಸರಿ, ಎಂತೆಂತ ಮದುವೆ ಆಗೋದವರಿಗೆ ಕೊಡ್ತಾನಂತ ನನ್ನಂತ ಮುದುಕಿಗೆ ಕೊಡುದು. ಮಾತಾಡ್ತಾಳೆ ಏನು ಹೊಂಗಿಸಿ ಮಾತಾಡೋದು ಮುದುಕರು ಕಂಡ್ರೆ ಅಂದ್ರೆ. ಮತ್ತೆ ನೀನೇ ಹೇಳಿದ್ದು ಹುಳಿ ಮುಪ್ಪ ಅಂತ, ಮರ ಮುಪ್ಪಾದ್ರೂ ಹುಳಿ ಮುಪ್ಪಲ್ಲ. ಏನೋ ಒಮ್ಮೆ ಕೋಪದಲ್ಲಿ ಬೇಸರದಲ್ಲಿ ಒಂದು ಆ ಮಾತಾಡಿದ್ರೆ ಈ ಮಾತಾಡ ಆ ಮಾತು ಮುಗಿತು, ಈಗ ಬೇರೆ ಮಾತು. 5 ಅಲ್ಲ, ಇನ್ನು 5 ಕೊಟ್ಟರು ನಾನು ಭಗವಂತನ ಪ್ರಸಾದ ಬಿಡುವುದಿಲ್ಲ. ಆದೀತಂತೆ ಅದು ನಿಮ್ಮ ಸಾಮರ್ಥ್ಯ ಬಿಡಿ. ಈಗ ನಿಮ್ಮ ಮಕ್ಕಳಿಗೆಲ್ಲ ಮದುವೆ ಆಗಿದೆಯಾ? ಏನ್ ಮಾಡುವ, ಆ ಯೋಗ ನನ್ನ ಪಾಲಿಗೆ ಬರಲಿಲ್ಲ. ಅವ್ರ ಹಣೆ ಬರುವ ನನ್ನ ಭಾಗ್ಯ ಗೊತ್ತಿಲ್ಲ. ಅಂದ್ರೆ ಇನ್ನೂ ಒಬ್ಬ ಮಗಳಿಗೂ ಮದುವೆ ಆಗಲಿಲ್ಲ. ಮದುವೆ ಅಂದ್ರೆ ಇನ್ನೂ ಮದುವೆ ಆಗಲಿಲ್ಲ. ಒಂದೇ ಬಾರಿ 5 ಜನರು ಮಾಡಿದ್ದೆ. ಅದೆಲ್ಲ ನಿಂಗೆ ಹೇಳ್ಬೇಕಾಗಿ ಏನ್ ಮಾಡುವ ಪಾಪ, ಅವ್ರ ಹಣೆ ಬರ. ನಮ್ಮ ಹತ್ರ ಏನು ಕಾಸಿಲ್ಲ, ಅವರಿಗೂ ಯೋಗ ಬರಲಿಲ್ವ ಏನು? ನನಗೆ ಅರ್ಥ ಆಯ್ತು. ಬಡವರಾಗಿ ಹುಟ್ಟಬಾರ್ದು, ಒಂದು ಮಾತು ಹೇಳುವುದಿದ್ರು ಒಂದು ಹೋದೆ. ಬಡವರಾಗಿ ಹುಟ್ಟಬಾರದು, ಆದ್ರೆ ಬಡತನ ನಿವಾರಣೆ ಆಗ್ತದೆ ಅಂತಾದ್ರೆ ಬಡವರಾಗಿ ಹುಟ್ಟಿವು. ಬಡತನದ ಅನುಭವ ಆಗದೆ ಇರುವಾಗ ಆಗ್ತದೆ ಅಂದ್ರೆ ಬಡತನ ಏನು ದೊಡ್ಡದಲ್ಲ ಅಲ್ವಾ? ವಿಷಯ ಹೋದೆ. ಈಗ ನಿಮಗೆ ಯೋಗ ಕೂಡಿ
ಹರಿತ ದ್ರವ್ಯವನ್ನ ಇಯುತ್ತೇನೆ ನಿಮಗೆ. ಎಂತ ಇಲ್ಲೇ ಇಲ್ಲೇ ಆಕಾಶವಾಣಿ ಆದರೂ ಆಕಾಶವಾಣಿ ಅಲ್ಲ, ನನ್ನದೇ ವಾಣಿ ಇದು. ಎಂತದೆಂತ ಹರಿತ ದ್ರವ್ಯವನ್ನ ಇಯುತ್ತೇನೆ. ಯಾರಿಗೆ? ನಿಮ್ಮ ಹೆಣ್ಣು ಮಕ್ಕಳ ಮದುವೆ ಮಾಡಬಹುದು. ನಿಮಗೆ ನಿಮಗೆ ಹರಿತ ದ್ರವ್ಯ ಕೊಡುವುದು ಯಾವಾಗ? ಏನು ಅದು? ಸೌಭನಗರಿಗೆ ನೀವು ನನ್ನನ್ನು ಕರೆದುಕೊಂಡು ಹೋಗಿ ಮುಟ್ಟಿಸಿರಿ ಅಂತ ಆದ್ರೆ ಸಾಲ್ವೇಶ ನನ್ನ ಕೈ ಹಿಡಿಯುತ್ತಾನೆ, ಅಲ್ಲಿಯ ಸಾಮ್ರಾಜ್ಞಿ ಆಗುತ್ತೇನೆ. ಆಗ ನಿಮಗೆ ಎಷ್ಟು ಬೇಕೋ ಅಷ್ಟು ಹಣವನ್ನು ಕೈ ತುಂಬಿ ಕೊಡ್ತೇನೆ. ಬನ್ನಿ ಬನ್ನಿ ಬನ್ನಿ. ಅನಿರೀಕ್ಷಿತವಾದ ಆಗಮನ. ಹೌದು. ಆದರೂ ಬಂದವರು ಬ್ರಾಹ್ಮಣರು ಎಂಬ ನೆಲೆಯಲ್ಲಿ ಯಥಾವತಿಯಾಗಿ ತಂದು ನಿಮ್ಮನ್ನ ಸ್ವಾಗತಿಸಿ ಕರೆ ತಂದಿದ್ದೇನೆ. ಹೌದು. ಉಪಚರಿಸುತ್ತಿದ್ದೇನೆ. ವಿಶ್ರಾಂತಿಯನ್ನು ಪಡೆ. ಹೌದು, ಈ ಬೇಕಾದದೇ ಇಂದು ಸೋಮೇಶನ ಆಸ್ಥಾನದ ತನಕ ಬಂತು. ಯಾಕೆ ಬಂದೆ ಎನ್ನುವುದನ್ನು ಹೇಳು. ಹೊರಡ ಇಲ್ಲಿಂದ. ಕೇಳಯ್ಯ ಕಾಳರಾಯ ಅರ್ಥ ಆಯ್ತು ನನಗೆ. ಇದು ನಿಜವಾದ ಸಿಟ್ಟಲ್ಲ, ಇದು ಹುಸಿ ಮುನಿಸಿದು. ಅರ್ಥ ಮಾಡಿಕೊಳ್ತಾ ಇದ್ದೇನೆ. ಏನು? ಅದೆಷ್ಟೋ ಕಾಲದಿಂದ ಪ್ರಿಯತಮೆಯನ್ನು ನೋಡದೆ ನಿನ್ನ ಮನಸ್ಸೆನ್ನುವುದು ಬಳಲಿದೆ, ಬಾಡಿದೆ, ಬೆಂಡಾಗಿದೆ. ನನಗೂ ಅದೇ ಅನುಭವ. ಗೋಳು ಗುಂಡಿಹುದು ಎನ್ನ ಮನ. ಹಿಂದೆ ನಾನು ಮಾತನ್ನಿದ್ದವಳಲ್ಲವೇ ನಿನಗೆ? ನಿನ್ನನ್ನೇ ವರಿಸುತ್ತೇನೆ ಎನ್ನುವ ಹಾಗೆ. ಸಾಲ್ವೇಶ, ಈಗ ಕೊಟ್ಟ ಮಾತಿನಂತೆ ಇಲ್ಲಿಯವರೆಗಾಗಿ ಬಂದಿದ್ದೇನೆ. ಇನ್ಯಾಕೆ ತಡ? ವರಿಸಬಾರದೆ ನಾನು.
ಹೇಳ್ತಿದ್ದೇನೆ. ವರಿಸಬಾರದೆ. ಮುಚ್ಚಬಾ! ಈಗ ಇಲ್ಲಿ ಬಂದು ಒಳಗೊಂಡಿದೆ ಮನವು. ಪ್ರಿಯತಮನನ್ನು ನೋಡುವುದಕ್ಕೆ ಬಂದೆ. ಅಪ್ಪಪ್ಪಪ್ಪಪ್ಪಪ್ಪಪ್ಪ ಬೇಡ. ಇಂಥ ಮಾತ್ಯ ಕೆಂಬೆ ಬರಿದೆ ಸುಂದರಾಂಗಿ ನೀನು. ಹಾಗೊಂದಿದೆ, ಕೆಲವು ವಸ್ತುಗಳಲ್ಲಿ ಸೌಂದರ್ಯ ಇರುತ್ತದೆ, ಉಳಿದದ್ದು ಯಾವುದೂ ಇರುವುದಿಲ್ಲ. ಕೆಲವು ಪುಷ್ಪಗಳನ್ನು ನೋಡುವುದಕ್ಕೆ ಬಹಳ ಚಂದ, ಸುವಾಸನೆ ಇರುವುದಿಲ್ಲ. ಇದು ಹಾಗೆ ನೋಡುವುದಕ್ಕೆ ಬಾಹ್ಯವಾಗಿರುವಂತಹ ನಿನ್ನ ರೂಪ, ಯಾರ ತಲೆಯನ್ನು ಹಾಳು ಮಾಡುವಂಥ ರೂಪವೇ ಇದು ಹೌದು. ಆದರೆ ನಿನ್ನ ಅಂತಃಕರಣ ಶುದ್ಧ ಇಲ್ಲ, ನಿನ್ನ ಅಂತಃಕರಣ ಸ್ವಚ್ಛವಾಗಿಲ್ಲ. ಆದ್ದರಿಂದ ಇದು ಬರಿದೆ ಸೌಂದರ್ಯ. ಇಂತಹ ಮಾತ್ಯ ಕೆಂಬೆ ಬರಿದೆ ಸುಂದರಾಗಿ ನೀನು. ಆ ಹೊತ್ತು ಪಂಥದಿಂದ ಎಲ್ಲವರನ್ನು ಗೆದ್ದು ಭೀಷ್ಮ ತಾನಾಗಿ ಮೆರೆಯುತ್ತಿದ್ದಾಗ ಏರಿರಿ ಎನ್ನೆಯ ರಥವನ್ನು ಹೇಳಿದ ತಕ್ಷಣ ಮೊದಲು ಏರಿದವಳೆ ನೀನು, ನಾನು ನೋಡ್ತಾ ಇದ್ದೇನೆ. ಆಮೇಲೆ ನಿನ್ನ ತಂಗಿಯಂದಿರು ಹೇಳಿದ್ದಾರೆ. ಈಗ ಬಂದಿಂತ ಮಾತಾಡ್ಯ ಹಳೆಯಿಂದ ಹಿಂದೆ ಭೀಷ್ಮನ ಪ್ರವೇಶವಾದಾಗ ಎಲ್ಲರೂ ಗಡ 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 ನಡುಗಿ ಹೋದವರು, ಅವರೆಲ್ಲರ ಜಂಗಾಮಣವೇ ಉಡುಗಿ ಹೋಗಿತ್ತು. ಅಂತಹ ಸಂದರ್ಭದಲ್ಲಿ ನನ್ನ ತಂದೆಯು ಒಂದೇ ಒಂದು ಮಾತನ್ನ ವಿರೋಧಿಸಿ ಭೀಷ್ಮನಿಗೆ ಆಡಿದವನಲ್ಲ. ಆಗ ಹೆಣ್ಣಾದ ನಾನು ವಿರೋಧಿಸಲು ಸಾಧ್ಯವಿತ್ತೆ ಹೇಳು? ಯಾರಿಗೆ ಎನ್ನೆಯ ರಥವನು ಎನ್ನುವ ಹಾಗೆ ಆ ಮಂದಮತಿ ಕೊಂಡೊಯ್ದ. ಅವನು ಅರ್ಥ ಮಾಡಿಕೊಳ್ಳಲೇ ಇಲ್ಲ. ಯಾರು ತನ್ನನ್ನು ವಿರೋಧಿಸದೆ ಇರುವಾಗಲೂ ಈ ಸೌಭೇಷ ವಿರೋಧಿಸುತ್ತಾ ಇದ್ದಾನೆ ಅಂತಾದರೆ ಏನೋ ಒಂದು ಮರ್ಮ ಅಡಗಿದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳದೆ ಹೋದ ಆ ಮಂದಮತಿ. ಆದರೆ ಆ ಮಂದಮತಿಗೂ ಇರುವ ಸತ್ಯವನ್ನು ತಿಳಿಸಿ ಇಲ್ಲಿಯವರೆಗಾಗಿ ಬಂದಿದ್ದೇನೆ. ಸಾಲ್ವೇಶ ವರಿಸಬಾರದೆ ಅಂತ ಮಂದಮತಿಗೆ ಅಪಹರಿಸಿ ಕೊಂಡೊಯ್ದ ಅವನು. ಇಷ್ಟು ತಯಾರಾದೆ ನೀನಲ್ವಾ? ಭೀಷ್ಮನಿಗೆ ಮಂದಮತಿ ಹೇಳುವಷ್ಟು ತಯಾರಾದೆ ನೀನು. ಹಾಗದೆ ಹೋದ್ರೆ
ಭೀಷ್ಮ ಯಾರು, ಭೀಷ್ಮ ಏನು, ಪ್ರಪಂಚಕ್ಕೆ ಗೊತ್ತಿರುವಂತಹ ವಿಷಯ ಅದು. ನಾನು ಭೀಷ್ಮನನ್ನು ಈ ವಿಷಯದಲ್ಲಿ ಆಕ್ಷೇಪಿಸುವುದಿಲ್ಲ. ಈ ನೆಲೆಯಲ್ಲಿ ಬಂದಿರುವಂಥ ಆತ ಏನು ಮಾಡಿದ್ದಾನೆ, ಏನು ಮಾಡಲಿಲ್ಲ, ಪ್ರತ್ಯಕ್ಷ ದರ್ಶಿ ನಾನಿದ್ದೇನೆ. ಮಂದಮತಿ ಅಪಹರಿಸಿ ಕೊಂಡೊಯ್ದ ಅವನು. ನೀನು ನನ್ನಲ್ಲಿ ಹೇಳುವುದ? ಅಲ್ಲಿ ನಿಂತಿರುವುದು ಸಾಲ್ವನ ಹೆಣ ಅಲ್ಲ ಅಂದೆ. ಸಾಲ್ವನೇ ನಿಂತಿದ್ದವ. ಪಂಥದೊಳು ಎಲ್ಲರನ್ನು ಗೆದ್ದಿದ್ದಾನೆ ಆತ. ಆತನನ್ನು ಕಂಡ ತಕ್ಷಣ ವೀರಾದಿ ವೀರರ ಕೈ ನಡುಗಿತು. ಬಾಣಗಳು ಭೂಮಿಗೆ ಬಿದ್ದವು. ಪ್ರತಿಭಟಿಸುವ ಯೋಧ ಯಾರೊಬ್ಬನೂ ಅಲ್ಲಿ ಇಲ್ಲದೆ ಇರುವಾಗ ನಾನು ಪ್ರತಿಭಟಿಸಿದೆ ಅಮ್ಮೆ. ನಾನು ವಿರೋಧಿಸಿದೆ ಭೀಷ್ಮನನ್ನು. ಯಾಕೆ? ಭೀಷ್ಮನನ್ನು ಜಯಿಸುತ್ತೇನೆ, ಗೆಲ್ಲುತ್ತೇನೆ ಎನ್ನುವ ಆತ್ಮವಿಶ್ವಾಸದಿಂದ ಅಲ್ಲ. ನನ್ನ ಪ್ರಿಯತಮೆ, ನನ್ನ ಅಂಬೆ, ನನ್ನ ಅಂಬೆಗಾಗಿ ನಾನು ಪ್ರತಿಭಟಿಸಿದೆ ಅಂಬೆ. ಆದರೆ ಎಲ್ಲಿ ನಿಂತು ಬೆಲೆ ಇಲ್ಲದೆ ಹೋಯ್ತು ನನ್ನ ಪ್ರತಿಭಟನೆಗೆ. ಭೀಷ್ಮನಿಂದ ಸಾವೇ ಬಂದರೂ ಸರಿ, ಅಂಬೆಗಾಗಿ ನಾನು ಸಾಯುವುದಕ್ಕೂ ಸಿದ್ಧ ಎನ್ನುವುದನ್ನು ಅಲ್ಲಿ ನಿರೂಪಿಸಿದೆ. ಆ ಭೀಷ್ಮ ನನ್ನನ್ನು ಯುದ್ಧದಲ್ಲಿ ಸೋಲಿಸಿ ಎಡಗಾಲಿಂದ ಉಳಿದ. ಭೀಷ್ಮ ಬೇಡ ಬೇಡ, ಒಂದು ಮಾತು ನಿನ್ನ ಬಾಯಿಂದ ಬಂದಿದೆ. ಬೇಡ, ಸಾಲವನ ಜೊತೆ ಬರುವುದು ಬೇಡ. ಭೀಷ್ಮನ ರಥ ಏರಿ ಹೋಗು. ಭೀಷ್ಮ ನನ್ನನ್ನು ಆ ಕ್ಷಣದಲ್ಲಿ ಕಡಿದರು. ನೀನು ಮಾತಾಡುವವಳಲ್ಲ. ಭೀಷ್ಮನ ಔದಾರ್ಯ ನನ್ನ ಕಂಠವನ್ನು ಕತ್ತರಿಸಲಿಲ್ಲ. ಕತ್ತರಿಸಬೇಕಿತ್ತು ಅಂಬೆ, ಕತ್ತರಿಸಬೇಕಿತ್ತು. ಆ ಸಾವಿನಲ್ಲಿ ಸಾರ್ಥಕತೆ ಇತ್ತು. ನನ್ನ ಪ್ರಿಯತಮೆಗಾಗಿ, ಪ್ರೇಯಸಿಗಾಗಿ ನಾನು ಪ್ರಾಣ ಕೊಟ್ಟೆ ಎನ್ನುವಂತಹ ಆ ಒಂದು ಮನಸ್ಥಿತಿ ನನಗೆ ಇರುತ್ತಿತ್ತು. ಆದರೆ ಅವ ಹಾಗೆ ಮಾಡಲಿಲ್ಲ. ಜೀವವನ್ನು ತೆಗೆಯದೆ ಹಾಗೆ ಬಿಟ್ಟು ಹೋದ. ಅವಲ್ಲಿ ಹಾಗೆ ಬಿಟ್ಟು ಹೋದ. ನೀನು ಅವನನ್ನು ಹೊಡೆಯಬೇಡ ಅಂತ ಹೇಳಲಿಲ್ಲ. ನಾನು ನೇಣು ಹಾಕಿಕೊಂಡು ಸಾಯಲಿಲ್ಲ. ಗೊತ್ತಾಯ್ತಾ? ಇದ್ದೇನೆ, ಬದುಕಿದ್ದೇನೆ. ಈಗ ಬಂದು ಮಂದಮತಿ ಅಪಹರಿಸಿ ಕೊಂಡೊಯ್ದ ಅವನು. ನಿನ್ನ ಈ ಕಣ್ಣು ಕಟ್ಟುವಿಕೆ ಅಂತ ಹೇಳ್ತಾರೆ ಇದಕ್ಕೆ. ಮಾಟ ಮೋಡಿ ಅಂತೆ. ಎಷ್ಟು ಮೋಡಿ ಮಾಡಿ ಇಲ್ಲೇ ಬಂದು ಮುಟ್ಟಿದೀಯ ನೀನು. ಯಾರೆಲ್ಲರ ತಲೆ ಹಾಳು ಮಾಡಿ ಬಂದೀಯ. ನಿನ್ನ ಮೋಡಿ ಮಾತಿಗೆಲ್ಲ ಮರುಳಾಗುವ ಸಾಲ್ವ ಅಲ್ಲ. ನಡಿಯ ಜ್ಯೋತಿ ಜಾಗಣಿ ಬ್ರಾಹ್ಮಣರೇ, ನೀವು ಕುಳಿತುಕೊಳ್ಳಿ, ನೀವು ಕುಳಿತುಕೊಳ್ಳಿ. ಮಾತಾಡುವಾಗ ನಾನು ಒಂದು ಸಾರಿ ಎದ್ದು ನಿಂತು ನನ್ನದು ಅನಿಸಿದ್ದು ನಮ್ಮ ಗದ್ದಲದಲ್ಲಿ ನಿಮ್ಮ ವಿಶ್ರಾಂತಿ ಹಾಳಾಗುವುದು ಬೇಡ. ಕುಳಿತುಕೊಳ್ಳಿ. ಒಂದೊಂದು ಸಾರಿ ಹಾಗೆ ಬಹಳ ದೂರದಿಂದ ಒಬ್ಬರಿಗೂ ಮನಸ್ಸು ಕೆಟ್ಟೋದಾಗ ಮನಸ್ಸು ಸರಿ ಇದ್ದವ ಎರಡು ಮಾತಾಡಿ ಸರಿಯಾದ ಪ್ರಸಂಗ ಉಂಟು ಬಹಳ ಕಡೆ. ಅದು ನಮ್ಮಂಥವ್ರು ವಯಸ್ಸಾದ ಮೇಲೂ ಬದುಕಿರೋ ಕಾರಣದೇ ಅವರು ಕೆಲವು ಪುಣ್ಯ. ಈಗ ನೀವಿರೋರು ಮಾತಾಡುವಾಗ ನಾನು ಮಾತು ಕೇಳಿದೆ, ನಿಮ್ಮ ಮುಖ ನೋಡಿದೆ. ನಾನು ಸ್ವಲ್ಪ ಜ್ಯೋತಿಷ್ಯವನ್ನೆಲ್ಲ ತಿಳಿದವನೇ. ಹೌದಾ? ಹೌದು ಹೌದು. ಇತ್ತೀಚೆಗೆ ತಾವು ಜ್ಯೋತಿಷಿಗಳು ಅಂತ ಹೇಳಿಕೊಳ್ಳುವವರು ಬಹಳ ಹೆಚ್ಚಾಗಿದ್ದಾರೆ. ಆ ಕಾಲಿಗೆ ಅಲ್ಲ, ನಂಬಬೇಕು ಬಿಡಬೇಕು ಗೊತ್ತಾಗ. ಅಲ್ಲ, ಇತ್ತೀಚಿನ ಜ್ಯೋತಿಷ್ಯಗಾರಲ್ಲ, ಮೊದಲಿನಿಂದಲೂ ಅದೇ. ಯಾವ ವರ್ಷದಿಂದ? ಹೌದು. ಈಗ ಅದಕ್ಕೇನೀಗ ಅಂದ್ರೆ ನಾನಾಗಿ ಹೇಳ್ತೇನೆ, ಅದು ಹೇಳುವುದು ಕಡಿಮೆ. ಅಲ್ಲ, ನಿಜವಾದ ಜ್ಯೋತಿಷ್ಯಗಾರರು ಅವರಾಗಿ ಹೇಳುವುದೇ ಇಲ್ಲ, ಕೇಳಿದ್ವಿನ ಹೇಳುವುದೇ ಇಲ್ಲ. ಈಗ ನೀವು ಬಹುಶಃ ನಿಜವಾದ ಜ್ಯೋತಿಷ್ಯಗಾರರಾದ್ರೆ ಹಾಗೆ ಪ್ರಸಂಗ ಬಿಗಡಾಯಿಸುವ ಲಕ್ಷಣ ಕಂಡು ನನಗೆ. ಪಾಪ ಏನು ಅವಳು ಕಣ್ಣೀರು ಹಾಕ್ತಾಳೆ, ನೀನು ಸಿಟ್ಟು ಮಾಡ್ಕೊಂಡು ಅದೇ ಅದೇ ಅದೆಲ್ಲ ಹೇಳ್ತೇನೆ. ಏನೋ ನಿನ್ನ ಕಂಡು ಮನಸ್ಸೋಟ್ಟು ನಿನ್ನ ಮೇಲೆ ಮನಸ್ಸಿಟ್ಟು ಬಂದಿದ್ದಾಳೆ. ದಾರಿಯಲ್ಲಿ ನಾನು ಪರೀಕ್ಷೆ ಮಾಡಿ ಕರ್ಕೊಂಡು ಬಂದಿದ್ದವನು. ನೀವು ಪರೀಕ್ಷೆ ಮಾಡಿ ಕರ್ಕೊಂಡು ಬಂದ್ರ? ಹೌದಾ? ಈಗ ಮತ್ತೊಮ್ಮೆ
ಪರೀಕ್ಷೆ ಅಂದ್ರೆ ನಿಮ್ಮ ಮುಖ ನೋಡಿ ಜ್ಯೋತಿಷ್ ಶಾಸ್ತ್ರವನ್ನು ತಿಳಿದು ಹಾ. ಈಗ ಲೆಕ್ಕ ಮಾಡುವಾಗ ಒಂದಕ್ಕೊಂದು ಸರಿ ಬರ್ತಾ ಉಂಟು. ಯಾವ್ದು ಬರ್ತದೆ? ಊಟ ಕಣ ಕೂಟಗಳು. ಹೌದು ಜ್ಯೋತಿಷ್ಯದಲ್ಲಿ ಕೂಟಗಣ. ಹೌದು ಒಳ್ಳೆ ಜ್ಯೋತಿಷ. ಹೌದು ಇದೆಲ್ಲವೂ ಒಂದು ಹೊಂದಾಣಿಕೆ ಆಗುವ ಲಕ್ಷಣ ಕಾಣಿಸ್ತಾ ಉಂಟು. ಅದಕ್ಕೆ ಹಾಗಾಗಿ ಮನಸ್ಸ ಮೆಚ್ಚಿ ಬಂದ ಹೆಣ್ಣನ್ನು ಮನೆ ಬಾಗಿಲಿಗೆ ಬಂದಾಗ ಹಾಗೆ ಬಿಡುವುದು ಲಕ್ಷಣ ಒಳ್ಳೆಯದಲ್ಲ. ಹಾ. ಅವಳನ್ನು ಸ್ವೀಕರಿಸು, ಮದುವೆ ಆಗು, ನಾನು ಮಂತ್ರಾಕ್ಷತೆ ಹಾಕಿ ಊಟ ಮಾಡಿ ಹೋಗ್ತೇನೆ. ಅವಳು ಅಷ್ಟೇ ಹೇಳ್ತಾಳೆ, ಹಾ, ನಾನು ನೀವು ಇಷ್ಟೇ ಹೇಳ್ತೀರಿ. ಇಷ್ಟೇ ಹೇಳಿದ್ದು. ಯಾರು ಅವಳು ಅಷ್ಟೇ ಹೇಳ್ತಾಳೆ. ಬ್ರಾಹ್ಮಣರು ನೀವು ಇಷ್ಟೇ ಹೇಳ್ತೀರಿ. ಹೌದು ಯಾರು ಎಷ್ಟೇ ಹೇಳಿದರು ಇವಳನ್ನು ಮನ ಮುಟ್ಟಿ ಒರಿಪವನಲ್ಲ, ಒರಿಸುವವನಲ್ಲ. ಭೀಷ್ಮನ ಬೆರೆತು ಬಂದಿ ಅನಿಷ್ಟು ಕರೆಯು. ಇವಳ ಶೀಲದ ಮೇಲೆ ಕರುಣಿಯಾದಾಗಿ ಹೇಳುವುದಳೆಂದಳು ಸಾಲ್ವಾ, ಇದೆಂತಹ ಮಾತನ್ನ ಆಡುತ್ತಾ ಇದ್ದೆ? ಯಾಕೆಷ್ಟು ನನಗೆ ನೋವನ್ನು ಕೊಡುತ್ತಾ ಇದ್ದೀಯ ಹೇಳು. ಅಲ್ಲದೆ ಮೊದಲೇ ಭೀಷ್ಮ ರಥ ಏರಿಸಿಕೊಂಡು ಹೋದ ಮೇಲೆ ನನ್ನ ತಂಗಿಯಂದಿರು ಅವನ ತಮ್ಮನನ್ನ ಮದುವೆಯಾಗಲು ಒಪ್ಪಿದರು, ಮದುವೆಯಾದರು. ಆದರೆ ಈ ಅಂಬೆ ಹಾಗಲ್ಲ. ಚಂದಿರಾನ್ವಯದ ಎಲ್ಲಾ ಸುಖ ಭೋಗಗಳನ್ನು ಅನುಭವಿಸುವಂತಹ ಯೋಗ್ಯತೆ ಇದ್ದರು ಅಥವಾ ಅವಕಾಶ ನನಗಿದ್ದರು ಅದೆಲ್ಲವನ್ನ ಬಿಟ್ಟು ನಿನಗಾಗಿ ಅಲ್ಲ, ನಮ್ಮ ಪ್ರೇಮಕ್ಕಾಗಿ ಇಲ್ಲಿವರೆಗೆ ಬಂದೆ. ಸಾಲ್ವ, ಯಾಕೆ ನೀ ನನ್ನ ಮಾತನ್ನ ನಂಬುತ್ತಾ ಇಲ್ಲ ಹೇಳು. ಸರಿ ಸರಿ, ಅಂದು ನಾನು ಆ ಮಾತನ್ನ ಆಡಿದಾಗ ನೀನು ನನ್ನ ಮಾತನ್ನ ನಂಬಿದವನಲ್ಲ. ನೀನು ನನ್ನನ್ನೇ ವರಿಸುತ್ತೀಯ ಎನ್ನುವ ಹಾಗೆ ಭಾಷೆಯನ್ನ ಕೊಡು ಎನ್ನುವ ಹಾಗೆ ಭಾಷೆಯನ್ನು ತೆಗೆದುಕೊಂಡವ ಅಲ್ಲವೇ ಸಾಲ್ವ? ಇಂದು ನಾನು ಭಾಷೆಯನ್ನು ಕೊಡಲು ಸಿದ್ಧಳಿದ್ದೇನೆ. ನಾನು ಭಾಷೆಯನ್ನು ಕೊಡುತ್ತೇನೆ. ನಾನು ಪರಮ ಪವಿತ್ರ ಇದ್ದೇನೆ ಸಾಲ್ವ. ನೀನೇ ಹೇಳುವುದಲ್ಲ, ನಾನು ಹೇಳ್ತೇನೆ. ತರುಣಿಕೆ ನೀನೊಬ್ಬಳು ವ್ಯಭಿಚಾರಿ, ವ್ಯಭಿಚಾರಿ. ಅಲ್ಲದೆ ಹೋದೆ ಮದುವೆ ಮುನ್ನಾದಿನ ಬಂದು ಕೈ ಮೇಲೆ ಕೈ ಇಟ್ಟು ಭಾಷೆ ಕಡಿಸಿಕೊಂಡು ನೀನು ವ್ಯಭಿಚಾರಿ, ನೀನು ಸಾಲದ ಆಸ್ತಾನೆ ಮರ್ಯಾದೆ ಸತ್ತವಳೆ. ಹೆಚ್ಚು ಮಾತಾಡಿದೆ ಅಂತಾದ್ರೆ ಕೊಚ್ಚಿ 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 ಬಿಸಾಡಿ ಕೊಚ್ಚ. ಕತ್ತಿ ಅಪವಿತ್ರ ಆಗ್ತದೆ, ಕೊಚ್ಚುವುದಿಲ್ಲ. ಹೌದು, ಬದುಕಲಿ, ಸಾಯಿ. ಒಂದು ಅರಕ್ಷಣವೂ ಇಲ್ಲಿ ನಿಲ್ಲುವುದಲ್ಲ. ಬನ್ನಿ, ಹೀಗೆ ಅವಮಾನ ಆದರೆ ನಮ್ಮ ಪಾದರಕ್ಷೆಯನ್ನು ಬಿಡಬಾರದಂತೆ. ಒಂದು ಅರಕ್ಷಣವೂ ನಿಲ್ಲುವುದು ಬೇಡ. ಬನ್ನಿ ಬ್ರಾಹ್ಮಣರೇ. ಸಾಯುವುದಾದ್ರು ಸಾಯುವ. ಅಷ್ಟು ಪುರುಷ ಈಗ ಇಲ್ಲ.
ಏನ ಕತ್ತಿ ಬೀಸುವ ಹೊತ್ತಿ ನನ್ನ ಕುತ್ತಿಗೆಗೆ ತಾಗಿದ್ರೆ ಅಲ್ಲ ನಿನಗೆ ಲಗ್ನ ಆಗೋಲ್ಲ, ಸಂಸಾರ ಆಗಲಿಲ್ಲ. ನಾನು ಎಲ್ಲವರನ್ನು ಕಂಡವನು ಅವ್ರ ದಾರಿ ಮೇಲೆ ಪರದೇಶಗಳಾಗಿದ್ದು ಹೋಗುದಿಲ್ಲ. ನನ್ನ ಹೆಂಡತಿ ಮಕ್ಕಳೆಲ್ಲವ ಎರಡು ಸಿಟ್ಟು ಬಂದು ಕುತ್ತಿಗೆ ಈಗ ಹೋಗುವ ಅಂದ್ರೆ ಈಗ ದಾರಿಯಲ್ಲಿ ಬರುವಾಗ ನೀನು ಹೇಳಿದ್ದಂತ ಸಾಲು ನಗರಿ ಮುಟ್ಟಿಸಿದಾಕು ಬರಿತ ದ್ರವ್ಯ ಕೊಡ್ತೇನೆ ಅಂದ್ರೆ ನೀವು ಅಲ್ಲಿ ತಗೊಂಡ ಮುಟ್ಟಿಸಿ ಈಗ ಕೊಟ್ಟ ಹೇಳಿದ ದ್ರವ್ಯ ಬಂದ್ರೆ ಹೋಗುವ. ಅಲ್ಲಿಂದ ಅಲ್ಲೂ ಇಲ್ಲ ಹಾಯ್ ಜ್ಯೋತಿಷಿಗಳು. ಪತಿವ್ರತ ಶಿರೋಮಣಿ. ಅರ್ರೆ ಗೊತ್ತಾಯ್ತು, ನಿನ್ನ ಪೂರ್ಣ ಏನು ಎನ್ನುವುದು ಗೊತ್ತಾಯ್ತು, ಸತ್ಯ ಏನು ಎನ್ನುವುದು ಗೊತ್ತಾಯ್ತು. ಹಣದ ಆಮಿಷೆಯಿಂದ ಕರೆದುಕೊಂಡು ಬಂದಿದ್ದೀಯ. ಸೂರ್ಯ ನದಿ ಸುದ ಕಳುಹಿಸಲಿಲ್ಲ. ಅವ ಅಲ್ಲಿ ಎಷ್ಟು ಹುಡುಕ್ತಾ ಇರ್ತಾನ, ಇವಳೊಂದು ಕಳೆದು ಹೋಗಿದ್ದಾಳೆ ಅಂತ. ಅವನಿಗೂ ಬಹುಶಃ ಗೊತ್ತಿಲ್ಲ ಅವಳು ನೀನು ಇಲ್ಲಿ ಬಂದದ್ದು. ಗೊತ್ತಾಯ್ತು, ನಡೆ, ಹೆಚ್ಚು ಕಾಲ ನಿಲ್ಲಬೇಡ. ಅರ್ರೆ
ಹಣಬರವೇ ಇತ್ತು. ಬ್ರಾಹ್ಮಣರು 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 ಅಂತ ನಿಮಗೆ ಗೌರವಿಸಿದೆ. ದ್ರವ್ಯವನ್ನು ಕೊಡುತ್ತಾರೆ ಎನ್ನುವ ಹಾಗೆ ಹೇಳಿದ್ದು ಸತ್ಯ. ಆದರೆ ಬ್ರಾಹ್ಮಣರೇ, ಇಲ್ಲಿಯ ಸನ್ನಿವೇಶವನ್ನು ನೇರವಾಗಿ ಕಂಡವರು ನೀವು. ಅದನ್ನೆಲ್ಲವನ್ನು ನೇರವಾಗಿ ಕಂಡ ಮೇಲೆಯೂ ದ್ರವ್ಯವನ್ನು ಕೊಡು ಎನ್ನುವ ಹಾಗೆ ಇಲ್ಲೇ ಕಾಡಲು ಪ್ರಾರಂಭಿಸಿದಲ್ಲ ಬ್ರಾಹ್ಮಣರೇ. ಈ ಅಂಬೆಯ ಸ್ಥಾನದಲ್ಲಿ ನಿಮ್ಮ ಮಗಳೇ ಇದ್ದರೆ ಹೇಗೆ ನಡೆದುಕೊಳ್ಳುತ್ತಾ ಇದ್ದರೆ ಬ್ರಾಹ್ಮಣರೇ ನೀವು? ಯಾಕೆ ಬ್ರಾಹ್ಮಣರೇ ನನ್ನ ಜೀವನ ಹಾಳಾಗುತ್ತಾ ಇರುವುದನ್ನು ನೋಡಿ ಅದಕ್ಕೊಂದು ಕಲ್ಲಸನ್ನು ಬಿಟ್ಟಿರಲ್ಲ? ನಾನೇನು ಅಪರಾಧವನ್ನು ಮಾಡಿದ್ದೇನೆ? ಮಾತಿನಿಂದ ಇರಿದು ಕೊಲ್ಲಬೇಡ ಮಗಳೇ. ನಿನ್ನ ನೋವನ್ನು ಕಂಡು ಸಂತೋಷ ಪಡುವ ವಿಕಟ ಮನಸ್ಸಿನ ಒಬ್ಬ ಬ್ರಾಹ್ಮಣ ಅಂತ ನೀನು ಭಾವಿಸಬೇಡ ಮಗಳೇ. ನಿಮಗೂ ಒಬ್ಬಳು ಮಗಳಿದ್ರೆ ಅವಳಿಗೆ ಈ ಸ್ಥಿತಿ ಬಂದ್ರೆ ಬೇಡ. ಅಂಬೆ, ಸಾವಿರಾರು ಜನರು ನಡೆದಾಡುವ ದಾರಿಯ ಮಧ್ಯದಲ್ಲಿ ನನ್ನ ಬಡತನವನ್ನ ಗುರುತಿಸಿ ದ್ರವ್ಯ ಕೊಡ್ತೇನೆ ಅಂತ ಹೇಳಿದವಳು ನೀನು. ಗಂಗೆ ಹರಿದಿರುವ ಆ ಸ್ಥಳ ಕಾಶಿಯಲ್ಲಿ ಹುಟ್ಟಿದವಳು. ಸಕಲರ ಪಾಪ ತೊಳೆಯುವ ಗಂಗೆಯಲ್ಲಿ ಮಿಂದೆದ್ದವಳು. ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದ ಹೆಣ್ಣು ಮಗಳು. ಒಬ್ಬ ಬ್ರಾಹ್ಮಣನಿಗೆ ದಾರಿಯಲ್ಲಿ ಕೊಟ್ಟ ಮಾತು ಬಂಜಾದವ ಕೂಡದು ಅಂತ ನೆನಪಿಸಿದ್ದು ಸತ್ಯ. ನನ್ನ ಬಡತನದ ನೋವು ನನ್ನನ್ನು ಕಾಡಿದ್ದು ಹೌದೇ ಹೊರತು ನಿನ್ನ ಕಣ್ಣೀರನ್ನು ಕಂಡು ಸಂತೋಷ ಪಡಬೇಕೆಂಬ ಕಾರಣದಿಂದ ಅಲ್ಲ ಮಗಳೇ. ನೀನು ಒಬ್ಬಳು ಹೆಣ್ಣು, ಕೇಳು ಮಗಳೇ. ಹಾಗಾಗಿಯೇ ನಾನು ಬಡತನದಲ್ಲಿ ಯಾರು ಹುಟ್ಟಬಾರದು, ಬಡವರಾಗಿ ಹುಟ್ಟಬಾರದು ಅಂತ ಆಪಾಪಿಸಿದ್ದು, ಅದಕ್ಕೆ ಪಶ್ಚಾತ್ತಾಪ ಪಟ್ಟಿದ್ದು ಅದಕ್ಕೆ ಮಗಳೇ. ಬಡವರಾಗಿ ಹುಟ್ಟುವುದೇ ಪ್ರಪಂಚದಲ್ಲಿ ದೊಡ್ಡ ಪಾಪದ ಕೆಲಸ. ಆ ಬಡವರ ಮನೆಯಲ್ಲಿ ಹೆಣ್ಣು ಮಗಳಾಗಿ ಹುಟ್ಟುವುದು ಮತ್ತು ಪಾಪದ ಕೆಲಸ ಮಗಳೇ. ಹುಟ್ಟಿದ ಹೆಣ್ಣು ಮಗಳು ಪ್ರಾಯಕ್ಕೆ ಬಂದ ಮೇಲೆ ಮನೆಯ ಹೊರಗೆ ಕುಳಿತರೆ ಕಾಣುವ ಸಮಾಜ ಏನಿರ್ತದೆ ಗೊತ್ತೇನೆ ಮಗಳೇ. ನೋಡು, ಮನೆಯ ಹೊರಗೆ ಕುಳಿತಿದ್ದಾಳೆ, ಬಸವಿ ಅಂತ ಕೈ ಮಾಡಿ ಕರೀತಾರೆ ಅಮ್ಮೆ. ಅಂತ ನಿಂದೆಯ ಮಾತನ್ನು ಕೇಳಿ ಆ ಹೆಣ್ಮಗಳು ಮರ್ಯಾದೆಗೆ ಅಂಗಿ ಮನೆಯ ಒಳಗೆ ಕುಳಿತರೆ ಇದೇ ಸಮಾಜ ಏನಂತ ಹೇಳ್ತದೆ ಗೊತ್ತೇನೆ. ನೋಡು, ಮನೆಯ ಒಳಗೆ ಇರ್ತಾಳೆ ಅವಳು, ಬಸವಿ ಅಂತ ಕರೀತಾರೆ ಅಮ್ಮೆ. ಸಮಾಜದ ನಿಂದೆಯ ಮಾತನ್ನು ಕೇಳಿ ನನ್ನ ಹೆಣ್ಣುಮಕ್ಕಳು ಕಣ್ಣೀರು ಹಾಕುವುದನ್ನ ಕಂಡು ಅವರಿಗೊಂದು ಮದುವೆ ಎನ್ನುವ ಸಂಸ್ಕಾರವನ್ನ ಕೊಡಿಸಿ ಅವರ ಸಂಸಾರವನ್ನ ಕಂಡು ಸಂತೋಷ ಪಡಬೇಕೆಂಬ ಹಂಬಲದಿಂದ ನಿನ್ನಲ್ಲಿ ದ್ರವ್ಯದ ಅಪೇಕ್ಷೆ ಪಟ್ಟಿದ್ದು ಸತ್ಯವೇ ಹೌದಾದರೂ ನಿನ್ನ ಕಣ್ಣಲ್ಲಿ ಕಣ್ಣೀರನ್ನ ಕಂಡು ಸಂತೋಷ ಪಡಬೇಕೆಂಬ ದುರಾಸೆಯೋ ವಿಕಟ ಮನಸ್ಥಿತಿ ಇದ್ದ ಅಲ್ಲ ಕೇಳಿದ್ದು ಅಬ್ಬೆ. ನಿನ್ನ ಈ ಕಣ್ಣೀರಿಗೆ ಈ ನತದೃಷ್ಟ ಬ್ರಾಹ್ಮಣನೂ ಒಬ್ಬ ಕಾರಣ ಅಂತ ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ಕಣ್ಣೀರನ್ನು ಹಾಕಬೇಕು ಮಗಳೇ. ನೊಂದ ಹೆಣ್ಣಿನ ಕಣ್ಣೀರಿಗೆ ಯಾವ ಆತ ಕಾರಣನಾಗ್ತಾನೋ ಅವನ ವಂಶ ನಿರ್ವಂಶ ಆಗಿ ಹೋಗ್ತದೆಯಂತೆ ಮಗಳೇ. ನೆನಪಿಸಿದ್ದು ಹೌದು, ಅವನು ಕದ್ದು ಕೇಳ್ತಾನೆ ಅಂತ ಉದ್ದೇಶಕ್ಕಾಗಿ ಅಲ್ಲ ಮಗಳೇ. ಮಕ್ಕಳ ನೆನಪಾಗಿ ನಿನ್ನಲ್ಲಿ ಹೇಳಿದ್ದು ನಾನು. ಬ್ರಾಹ್ಮಣರೇ, ನನಗಾದ ನೋವಿನಿಂದ, ನನಗಾದ ಅನ್ಯಾಯದಿಂದ ಏನೋ ಬಾಯಿಗೆ ಬಂದಂತೆ ಹಲುಬಿ ಬಿಟ್ಟ. ದಯವಿಟ್ಟು ಬ್ರಹ್ಮ ಶಾಪ ಎನ್ನುವುದು ನನ್ನ ಬದುಕಿನಲ್ಲಿ ಬೇಡ ಬ್ರಾಹ್ಮಣರೇ, ಬೇಡ. ದಯವಿಟ್ಟು ನನ್ನನ್ನು ಶಪಿಸಬೇಡಿ. ಮಾತನ್ನ ಕೊಟ್ಟವಳಿದ್ದೇನೆ. ಕ್ಷಾತ್ರಿಯ ಕುವರಿ ನಾನು. ಕೊಟ್ಟ ಮಾತನ್ನ ಸತ್ತರೂ ನಾನು ತಪ್ಪಿಸುವವಳಲ್ಲ, ಅದನ್ನ ಮೀರಿ ನಡೆಯುವವಳಲ್ಲ.
ಕೊಟ್ಟ ಮಾತಿನ ಪ್ರಕಾರದಂತೆ ನೇರವಾಗಿ ದ್ರವ್ಯವನ್ನು ನಿಮಗೆ ಕೊಡುವಂತಹ ಸ್ಥಾನದಲ್ಲಿ ನಾನೀಗ ಇಲ್ಲ. ಆದರೆ ದ್ರವ್ಯಕ್ಕೆ ಬದಲಾಗಿ ಈಗ ನನ್ನ ಮೈಯಲ್ಲೆಲ್ಲ ಬಂಗಾರದ ಆಭರಣಗಳಿವೆ, ಅದನ್ನೇ ಕೊಡುತ್ತೇನಂತೆ. ಕೊಟ್ಟ ಮಾತನ್ನು ಎಂದಿಗೂ ತಪ್ಪಿಸುವವಳಲ್ಲ ಈ ಅಂಬೆ. ಬ್ರಾಹ್ಮಣರೇ, ಈಗ ನನ್ನ ತಂದೆ ಅಂದು ಸ್ವಯಂವರ ಮಂಟಪದಲ್ಲಿ ಅದೆಷ್ಟು ಕನಸುಗಳನ್ನು ಕಂಡು ನನ್ನ ಮಗಳ ಬಾಳು ಬಂಗಾರವಾಗಲಿ ಎನ್ನುವ ಹಾಗೆ ನನ್ನ ಮೈ ಮೇಲೆ ಬಂಗಾರದ ಆಭರಣಗಳನ್ನು ತುಂಬಿಸಿದ್ದರು, ನನ್ನನ್ನು ಶೃಂಗರಿಸಿದ್ದರು. ಆದರೆ ಈ ಅಂಬೆಯ ಬಾಳೆನ್ನುವುದು ಆದ್ದರಿಂದ ಅಂಬೆಯ ಬಾಳಂತೂ ಉದ್ಧಾರವಾಗಲಿಲ್ಲ. ಆದರೆ ಅಂಬೆ ಮೈ ಮೇಲೆ ಹಾಕಿದಂತಹ ಈ ಬಂಗಾರದ ಆಭರಣಗಳು ನಿಮ್ಮ ಮಕ್ಕಳ ಬಾಳನ್ನು ಬಂಗಾರವಾಗಿಸಲಿ. ತೆಗೆದುಕೊಳ್ಳಿ ಬ್ರಾಹ್ಮಣರೇ, ತೆಗೆದುಕೊಳ್ಳಿ. ಅಂಬೆ ಹೆಣ್ಣನ್ನು ದಾರೆ ಎರೆದು ಕೊಡುವಾಗ, ಒಂದನ್ನು ಕೈ ಎತ್ತಿ ನೀಡುವಾಗ ಕಣ್ಣೀರನ್ನು ಹಾಕಕೂಡದು ಮಗಳೇ. ಅದು ಸುರಿವ ಕಣ್ಣೀರನ್ನು ಒರೆಸಿಕೊ, ಕೊಟ್ಟ ಮಾತು ಉಳಿಸಿಕೊ. ಓ, ಕೊಟ್ಟ ಮಾತನ್ನು ಉಳಿಸಿಕೊಂಡಿದ್ದೇನೆ. ಇನ್ನೂ ಇಲ್ಲಿ ಇರುವುದು ಬೇಡ, ಆದಷ್ಟು ಬೇಗ ಹೊರಡುವ. ಎಲ್ಲಿಗೆ ಅಂದ್ರೆ? ನಿಮ್ಮೊಂದಿಗೆ. ಯಾಕೆ ನನ್ನ ಜೊತೆಯಲ್ಲಿ ಬಂದಿರಿ ಅಂತಾಗ ನೀನು ಪ್ರಶ್ನಿಸಿದ್ದೆ. ನೀರಲಾರೆನು ಭೀಷ್ಮನಾಜ್ಞೆಯ ಸಾರಿ ಬಂದೇನು ಜೊತೆಯಲ್ಲಿ ಅಂತ ಹೇಳಿದವ ನಾನು. ಭೀಷ್ಮ ಸಾಲ್ವನಗರಿಗೆ ಮುಟ್ಟಿಸಿ ಬನ್ನಿ ಬ್ರಾಹ್ಮಣರೇ ಅಂತ ಹೇಳಿದ್ದಾನೆಯೇ ಹೊರತು ಕಷ್ಟ ಬಂದಲ್ಲಿ ಕರೆತನ್ನಿ ಅಂತ ಹೇಳಿದವನಲ್ಲ. ಅಂಬೆ, ನನಗೂ ಅಂತಃಕರಣ ಉಂಟು. 5 ಜೊತೆಯಲ್ಲಿ ಇನ್ನೊಬ್ಬಳು 6ನೇವಳಾಗಿ ಸಾಕಬಹುದಿತ್ತು. 10ನೆಯಲ್ಲಿ ನಾನಲ್ಲ. ಉರಿಯುವ ಬೆಂಕಿಗಾಗಲಿ ಹರಿಯುವ ನೀರಿಗಾಗಲಿ ಭೀಷ್ಮನ ಮಾತನ್ನು ಧಿಕ್ಕರಿಸಿ ನಡೆಯುವ ದಾಷ್ಟ್ಯ ಯಾರಿಗೂ ಇಲ್ಲ. ಅಂಬೆ, ಆದರೆ ಒಂದು ನನ್ನ ಮಗಳು ಎಂಬ ಭಾವದಲ್ಲಿ ನಿನ್ನಲ್ಲಿ ಸೂಚಿಸುವುದಿಷ್ಟೆ. ಇದ ಆ ವಿಧಿ ನಿನ್ನ ಬದುಕಿನಲ್ಲಿ ಏನೆಲ್ಲ ಆಟ ಆಡಲಿಕ್ಕಿದ್ದಾನೋ ಏನೋ ನನಗೆ ಗೊತ್ತಿಲ್ಲ ಮಗಳೇ. ಕಾಲಿಡುವ ಮೊದಲೇ ಕಣ್ಣಿಟ್ಟು ಅವರಿಸಿ, ಇನ್ನು ಮುಂದೆ ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ಆ